ನೂರಾರು ವರ್ಷಗಳಿಂದ ನಮ್ಮ ಧರ್ಮರಾಯ ಸ್ವಾಮಿ ದ್ರೌಪದಿ ಕರಗ ಮಹೋತ್ಸವದ ಅಂಗವಾಗಿ ಇಂದಿನಂತೆ ಎಲ್ಲ ಗ್ರಾಮಗಳಿಗೆ ಪೋತರಾಜರು ಬಂದು ಪೂಜೆಗಳನ್ನು ಸ್ವೀಕಾರ ಮಾಡಿ ಕಾಣಿಕೆಗಳನ್ನು ಸ್ವೀಕಾರ ಮಾಡಿ ಇದು ಕೊನೆ ದಿವಸ ನಾಳೆ ಹೊಸಕೋಟೆ ಟೌನ್ಗೆ ಹೋಗಿ ಬುಧವಾರ ಹಸಿ ಕರಗ, ಗುರುವಾರ ದೀಪಗಳು, ಶುಕ್ರವಾರ ಬ್ರಹ್ಮ ರಥೋತ್ಸವ ಮತ್ತು ಹೂವಿನ ಕರಗ ನಡೀತದೆ. ಇದು ಹಿಂದೆ ನೂರಾರು ವರ್ಷದಿಂದ ಸಂಪ್ರದಾಯದಿಂದ ಈ ನಮ್ಮ ಹೊಸಕೋಟೆ ಕುಲಕ್ಕೆ ಸೇರಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳ ನಮ್ಮ ಜನಾಂಗದ ಕುಲಬಾಂಧವರು, ಬೇರೆ ಬೇರೆ ಎಲ್ಲ ಸಮಾಜದವರು ಗ್ರಾಮಸ್ಥರು ಸೇರಿ ಕಾಣಿಕೆ ಮತ್ತು ಪೂಜೆಗಳನ್ನು ಕೊಟ್ಟು ಇವತ್ತು ಸಂತೋಷವಾಗಿ ದೇವರನ್ನ ಹೊಸಕೋಟೆ ಕಳಿಸ್ತಾವ್ರು. ಹಿಂದೆ ಬರೀ 50 ರೂಪಾಯಿ ಕಾಣಿಕೆ ಕೊಡ್ತಾ ಇದ್ವಿ ಈ ಗ್ರಾಮದಲ್ಲಿ. ಇವತ್ತು 25,000 - 30,000 ರೂಪಾಯಿ ಕಾಣಿಕೆಯನ್ನ ಕೊಟ್ಟು ದೇವರಿಗೆ ಮಾಡ್ತಾ ಇದ್ದೀವಿ. ಈಗ ಈ ಬಾರಿ 42,000 ಕೊಟ್ಟವರೆ. ನಾನು ಗ್ರಾಮಸ್ಥರಿಗೆಲ್ಲ ಕೈ ಮುಗಿದು ಕೇಳ್ಕೊಂತೀನಿ, ಬರೋ ವರ್ಷ ಇನ್ನೂ ಹೆಚ್ಚಿನ ಕಾಣಿಕೆ ಕೊಟ್ಟು ಈ ಕರಗ ಮಹೋತ್ಸವ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ನಡೀಲಿ. ಮತ್ತೆ ಯಾರೇ ಆಗ್ಲಿ ದೇವಸ್ಥಾನ ಹತ್ರ ಬಂದು ಕಾಣಿಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ರೆ ಒಳ್ಳೇದು ಅಂತೇಳಿ ನಾನು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೀನಿ. ಕರಗ ಮಹೋತ್ಸವಕ್ಕೆ ಏನೇನು ಈ ಸಹಕಾರ ಕೊಡ್ತಾರೆ ಅದು ಇನ್ನೆಚ್ಚಿನ ಸಹಕಾರ ಕೊಡ್ಲಿ. ಈ ಬಾರಿ ಹೊಸ ತೇರು ರಥೋತ್ಸವ ಬಂದಿರೋದ್ರಿಂದ ಲಕ್ಷಾಂತರ ಜನ ಹೆಚ್ಚಾಗಿ ಬರೋದ್ರಿಂದ ಇದಕ್ಕೆ ಹೆಚ್ಚಿನ ನಮ್ಮ ಟೌನ್ ನಲ್ಲಿ ಇರ್ತಕ್ಕಂಥ ಎಲ್ಲ ಗೌಡ್ರು, ಗಜಮಾನರು, ಗಣಾಚಾರಿಗಳು, ಈ ದೇವಸ್ಥಾನ ಕಮಿಟಿಯವರು ಸುಗಮವಾಗಿ ನಡೆಸ್ಕೊಳ್ಳಿ ಅಂತ ಹೇಳಿ ಎಲ್ಲ ನಮ್ಮ ಕುಲಬಾಂಧವರನ್ನು ನಾನು ಬೇಡ್ಕೊಂಡು ನನ್ನ ಮಾತು ಕೊಡ್ತಾ ಇದ್ದೀನಿ.